ಇದು ನಾಳೆ ಇದು ಮುಲ್ಕಿ ತಾಲೂಕಿನ ಜನತೆಗೆ ಸೇವೆಗೆ ಲೋಕಾರ್ಪಣೆಗೊಂಡು ಸೇವೆಗೆ ಲಭ್ಯವಿರುತ್ತದೆ ಅಂತ ಹೇಳಿ ಇವತ್ತು ಮುಲ್ಕಿ ತಾಲೂಕಿನ ಗೇರುಕಟ್ಟೆ ವಿಶಾಲವಾದಂತಹ ಜಾಗದಲ್ಲಿ ನಾವು ಒಂದು ಆಡಳಿತ ಸೌಧವನ್ನು ಅಥವಾ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿಕೊಂಡು ಆಡಳಿತಾತ್ಮಕ ಅನುಮೋದನೆಯನ್ನು 2022 13ನೇ ಮೇಯಲ್ಲಿ ಪಡೆದಿದ್ದೇವೆ. ಹಾಗೆಯೇ ಅನುಮೋದನೆ ಸಿಕ್ಕಿದ ಕೂಡಲೇ ಇದಕ್ಕೆ ಶಂಕುಸ್ಥಾಪನೆಯನ್ನು ಸಹ ನೆರವೇರಿಸಿ ಈಗಾಗಲೇ ಹತ್ತಿರ ಒಂದು 2.5 ವರ್ಷ ಕಳೆಯಿತು. ಕೆಲಸ ಪ್ರಾರಂಭ ಆಗಿ ಸರ್ಕಾರ ಬದಲಾಯಿತು. ಬೇರೆ ಬೇರೆ ಸರ್ಕಾರಗಳು ಬರುವಾಗ ಚುನಾವಣೆ ಮುಗಿದಾಗ ಸ್ವಲ್ಪ ತಡ ಆಯಿತು. ಮುಗಿದ್ರಿಂದ ನಾವು 1 ವರ್ಷ 2 ತಿಂಗಳಲ್ಲಿ ಪೂರೈಸಿದ್ದೇವೆ. 2.5 ವರ್ಷಗಳ ಕಾಲ ಸಮಯ ತಗೊಂಡಿದೆ. ಆದರೆ ಈಗ ಸುಸಜ್ಜಿತವಾದಂತಹ ಪ್ರಜಾಸೌಧ ಮುಲ್ಕಿಯ ಜನತೆಯ ಆಶೋತ್ತರಗಳನ್ನು ಪೂರೈಸಬೇಕಾಗಿ ಒಂದೇ ಸೂರಿನಡಿ ಇದನ್ನು ಮಾಡಿದ್ದೇವೆ. ಈಗಾಗಲೇ ಕೆಳ ಮಹಡಿಯಲ್ಲಿ 440 ಚದರ ಮೀಟರ್, ಹಾಗೆಯೇ ನೆಲಮಾಡಿಯಲ್ಲಿ 1311 ಚದರ ಮೀಟರ್, ಮೊದಲ ಮಾಡಿಯಲ್ಲಿ 1128 ಚದರ ಮೀಟರ್, ಒಟ್ಟು 31,623 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಆಡಳಿತ ಪ್ರಜಾಸೌಧ. ಇನ್ನುಳಿದಂತೆ ನಮಗೆ ಇದಕ್ಕೆ ಆವರಣ ಗೋಡೆಗಳು, ಕಾಂಪೌಂಡ್ ಹಾಲ್ ಅಥವಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ 1,900 ಕೋಟಿ ರೂಪಾಯಿ ಬೇಕಾಗುವುದು. ಮಂತ್ರಿಗಳು ಖಂಡಿತವಾಗಿ ಕೊಡ್ತಾರೆ. ಇವತ್ತು 2.5 ವರ್ಷಗಳ ಹಿಂದೆ ನಮ್ಮ ಸರ್ಕಾರ ಇರುವಾಗ ಇದು ಶಂಕುಸ್ಥಾಪನೆ ಆಗಿ ಇದಕ್ಕೆ ಅನುಮೋದನೆ ಸಿಕ್ಕಿದ್ರು ನಮಗೆ ಯಾವುದೇ ರೀತಿಯ ಸರ್ಕಾರ ಬದಲಾದರೂ ನಮಗೆ ಅಡಚಣೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕಂದಾಯ ಸಚಿವರಾದ ಬೇರೆಗೂ ನಾವು ಕೇಳಿದ ಹಾಗೆ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ನಮಗೆ ಒಳ್ಳೆಯ ಸ್ಪಂದನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮುಖ್ಯ ಜನತೆಯ ಪರವಾಗಿ ಮೊನ್ನೆ ಕಂದಾಯ ಸಚಿವರಾದಂತಹ ಬೇರೆಯವರಿಗೆ ಅಭಿನಂದನೆಗಳು. ಹೌಸಿಂಗ್ ಬೋರ್ಡ್ ಇದರ ಏಜೆನ್ಸಿಯನ್ನು ತೆಗೆದುಕೊಂಡು ಕೆಲಸ ಕಾರ್ಯದ ಮೇಲುಸ್ತುವಾರಿಯನ್ನು ನೋಡಿಕೊಂಡು ಏಜೆನ್ಸಿಯನ್ನು ತೆಗೆದುಕೊಂಡು ಒಳ್ಳೆಯ ರೀತಿ ನಾವು ಇದನ್ನು ಮಾಡಿದವರೇ ಮುಖ್ಯ ಇದನ್ನು ಸಹ ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಅಪೇಕ್ಷೆ ಅಂತ ಕೇಳಿದರೆ ಸುಮಾರು ವರ್ಷಗಳ ಹಿಂದೆ ಈ ಮುಲ್ಕಿಯ ಹಿರಿಯ ನಾಗರಿಕರು, ಸಾರ್ವಜನಿಕ ಬಂಧುಗಳು ಅನ್ನು ಸ್ಮರಿಸಬೇಕು. ಹರಿಕೃಷ್ಣ ಪುನವರು, ನಮ್ಮ ಅನೇಕ ಹಿರಿಯರು, ಮನ್ಸೂರು, ಆಬಲ್ ಶೆಟ್ಟು ಇಂಥವನ್ನು ನಾವು ಸ್ಮರಿಸಬೇಕಾಗ್ತದೆ, ನೆನಪಿಡಬೇಕಾಗ್ತದೆ. ಬಹಳ ವರ್ಷದಿಂದ ಒಂದು ತಾಲೂಕು ಆಗಬೇಕು ಮುಲ್ಕಿ ಅಂತ ಅವರು ಪ್ರಯತ್ನ ಮಾಡ್ತಾರೆ. ಹಾಗೆಯೇ ಒಂದು ಸಲ ಈ ರಾಜ್ಯದ ಆಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮುಲ್ಕಿಗೆ ಭೇಟಿ ಕೊಟ್ಟು ಬಪ್ಪನಹಳ್ಳಿ ತಾಯಿಯ ದರ್ಶನವನ್ನು ಪಡೆದಾಗ ಅವರೆಲ್ಲರೂ ಸೇರಿಕೊಂಡು ನಮಗೆ ಮುಲ್ಕಿಯನ್ನು ತಾಲೂಕಾಗಿ ನೀವು ಘೋಷಣೆ ಮಾಡಬೇಕು, ನೀವು ಘೋಷಣೆ ಮಾಡಿದರೆ ತಾಯಿಯ ಸನ್ನಿಧಿಯಲ್ಲಿ ಮುಂದೆ ನೀವು ಮುಖ್ಯಮಂತ್ರಿಗಳಾಗಿ ಇನ್ನೂ ಅದಕ್ಕೆ ಮುಖ್ಯಮಂತ್ರಿಗಳಾಗಿದ್ದರೆ ಅದಕ್ಕೂ ಮೇಲೆ ಎತ್ತರಕ್ಕೆ ನಿಮ್ಮನ್ನು ತಾಯಿ ಕೊಂಡು ಹೋಗ್ತಾರೆ ಅಂತ ಹೇಳುವಾಗ ನೀವು ಒಂದು ಭರವಸೆಯನ್ನು ಕೊಟ್ಟ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬೆಂಗಳೂರಿಗೆ ಹೋದ ಬಳಿಕ ಸಂಖ್ಯೆ ಆಧಾರದಲ್ಲಿ ಮುಲ್ಕಿ ತಾಲೂಕಿಗೆ ಸಮಸ್ಯೆಗಳಿದ್ರೂ ನಾವು ಘೋಷಣೆ ಮಾಡಿದ್ವಿ. ಹಾಗಾಗಿ ಮುಲ್ಕಿ ತಾಲೂಕಾಯಿತು. ಹಾಗಾಗಿ ಕುಮಾರಸ್ವಾಮಿ ಅವರನ್ನು ನಾವು ನೆನಪಿಸಬೇಕು ಮತ್ತು ಆಗಿನ ಹಿರಿಯರನ್ನು ನಾವು ನೆನೆಸಬೇಕು. ಹಾಗಾಗಿ ತಾಲೂಕಾಗಿ ಮತ್ತೆ ಕೆಲವು ದಿನಗಳಲ್ಲಿ ಇಲ್ಲಿಗೆ ಒಬ್ಬ ತಾತ್ಕಾಲಿಕ ತಹಶೀಲ್ದಾರನ್ನು ನೇಮಿಸುವಲ್ಲಿ ಆಗಿನ ನಮ್ಮ ಹಿಂದಿನ ಶಾಸಕರು ಅಭಯಚಂದ್ರ ಜೈನ್ ಅವರನ್ನು ಸ್ಮರಿಸ್ತೇನೆ. ಹಾಗೆಯೇ ಮುಂದೆ ನಮ್ಮ ಪಾಲಿಗೆ ಇದರ ಜವಾಬ್ದಾರಿಗಳು ಬಂದಾಗ ನಾವು ಇಲ್ಲಿ ಚುನಾಯಿತರಾದಾಗ ಒಳ್ಳೆಯ ಸ್ಥಳದಲ್ಲಿ ಒಂದೇ ಸೂರಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಜನರಿಗೆ ಕೊಡಬೇಕು, ನಮ್ಮ ಹಿರಿಯರ ಕನಸನ್ನು ಮನಸ್ಸು ಮಾಡಬೇಕು ಅಂತ ಹೇಳಿಕೊಂಡು ನಾವು ಮುಲ್ಕಿಗೂ ಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡಿದರೆ ನನಗೆ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು 2023ರಲ್ಲಿ ನಮಗೆ ಅನುಮೋದನೆ ಸಿಕ್ಕಿದೆ. ಇದಕ್ಕೆ ಭೂಮಿ ಪೂಜೆಯನ್ನು ಸಹ ನಾವು ಮಾಡಿದ್ದೇವೆ. ಇದಕ್ಕೆಲ್ಲ ಅಡೆತಡೆಗಳನ್ನು ಎದುರಿಸಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಇವತ್ತು ನೂತನವಾದಂತಹ ಸುಸಜ್ಜಿತವಾದಂತಹ ಗೇರುಕಟ್ಟೆಯಲ್ಲಿ ಈ ಒಂದು ಪ್ರಜಾಸೌಧ ತಲೆ ತೆಗೆದಿದೆ. ನಮ್ಮ ಅಪೇಕ್ಷೆ ಇಷ್ಟೇ, ಹಿರಿಯರ ಕಂಡ ಕನಸು ಮುಲ್ಕಿ ತಾಲೂಕು ನಮ್ಮದೇ ತಾಲೂಕು, ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ನಮ್ಮ ಹಿರಿಯರ ಕನಸು ಕಂಡಿದ್ದಾರೆ. ಈಗಾಗಲೇ ಈ ಪ್ರಜಾಸೌಧದಲ್ಲಿ ತಹಶೀಲ್ದಾರ್ ಕಚೇರಿ ಇಲ್ಲಿ ಬರ್ತದೆ, ಅವರು ಲಭ್ಯರಿರ್ತಾರೆ. ಭೂಮಿ ಇಲ್ಲಿನ ಇದೇ ಕಟ್ಟಡದಲ್ಲಿ ಬರ್ತದೆ. ಸರ್ವೆ ಕಚೇರಿ ಬೇಕೆ ಬರ್ತದೆ. ನಿಮಗೆ
ಉಪನಂದ ಸಬ್ ರಿಜಿಸ್ಟರ್ ಆಫೀಸ್ ಇದೇ ಕಚೇರಿಯಲ್ಲಿ ಇರ್ತದೆ, ಖಜಾನೆ ಇದೇ ಕಚೇರಿಯಲ್ಲಿ ಇರ್ತದೆ, ಪ್ರತಿಯೊಂದು ಇದೇ ಕಚೇರಿ. ಶಾಸಕರು ಸಹ ಇಲ್ಲೊಂದು ಕಚೇರಿಯನ್ನು ಮಾಡಿ ವಾರಕ್ಕೆ ಒಂದು ದಿನ ಈ ಭಾಗದ ಜನರಿಗೆ ಲಭ್ಯವಿರುತ್ತಾರೆ. ಎಲ್ಲ ಕಡೆಗಳಿಗೆ ಜನರು ಅಲೆದಾಡುವುದಕ್ಕೆ ಒಂದೇ ಸೂರಿನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಇವತ್ತು ಈ ಒಂದು ಸೌಧವನ್ನು ನಾವು ಮಾಡಿದ್ದೇವೆ. ತೃಪ್ತಿ ತಂದಿದೆ, ಒಳ್ಳೆಯ ರೀತಿಯಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ ಸಹ ನಮ್ಮ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇದೆ. ಈಗಾಗಲೇ ಅಧಿವೇಶನ ನಡೆಯುತ್ತೆ, ಗೊತ್ತಿರ್ಬೋದು. ಮುಲ್ಕಿ ತಾಲೂಕಿಗೆ ಒಂದು ಕೋರ್ಟ್ ಬೇಕು ಅಂತ ಹೇಳಿಕೊಂಡು ಅದಕ್ಕೆ ನನಗೆ ಸೂಕ್ತ ಸಮಯದಲ್ಲಿ ಅದನ್ನು ಒದಗಿಸಿಕೊಟ್ಟು ಭರವಸೆ ನನಗೆ ಮೊನ್ನೆ ಅಧಿವೇಶನದಲ್ಲಿ ಸಿಕ್ಕಿದೆ. ಹಾಗೆಯೇ ಫೈರ್ ಸ್ಟೇಷನ್ ಇಲ್ಲಿ ಒಂದು ಬೇಕಿತ್ತು, ಸ್ಯಾಂಕ್ಷನ್ ಮಾಡಿಸಿದ್ದೆ ನಮ್ಮ ಸರ್ಕಾರಿ ಅದನ್ನು ಬೇರೆ ಕಡೆಗೆ ಎತ್ತಂಗಡಿ ಮಾಡುವಂಥ ಪ್ರಯತ್ನಗಳು ಸಹ ಆಯಿತು. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದಂಥ ತಹಶೀಲ್ದಾರ್ಗೆ ಹೇಳಿ ಅದಕ್ಕೆ ಬೇಕಾದಂಥ ವಾಟರ್ಸ್ಗೆ ಬೇಕಾದಂಥ ಜಾಗ, ಫೈರ್ ಸೇಲ್ಸ್ಗೆ ಬೇಕಾದಂಥ ವ್ಯವಸ್ಥೆಗಳು, ಕೋರ್ಟಿಗೆ ಬೇಕಾಗುವಂಥ ಜಾಗ, ಅದನ್ನೆಲ್ಲ ತಮ್ಮ ತಹಶೀಲ್ದಾರ್ಗೆ ನಾವು ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಜಾಗಗಳಿಗೆ ನೋಡಿಕೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ನಮ್ಮ ಜನತೆ ಮಂಗಳೂರಿಗೆ ಓಡುವುದಲ್ಲ, ಮೂಡಿಗೆರೆಗೆ ಓಡುವುದಲ್ಲ, ಇನ್ನೊಂದು ಕಡೆಗೆ ಓಡುವುದಲ್ಲ, ಎಲ್ಲ ಮುಲ್ಕಿಯಲ್ಲೇ ಕೊಡಬೇಕೆಂಬ ದೃಷ್ಟಿಯಿಂದ ಇವತ್ತು ಒಂದು ಆಡಳಿತ ಸೌಧವನ್ನು ನಿರ್ಮಾಣ ಮಾಡಿ ನಾಳೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಕುಂಡ್ರೆ ಅವರ ಉಪಸ್ಥಿತಿಯಲ್ಲಿ, ಗೌರವ ಉಪಸ್ಥಿತಿಯಲ್ಲಿ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಂಥ ಕಂದಾಯ ಸಚಿವರು, ಕಂದಾಯ ಇಲಾಖೆಯಿಂದ ಇದಕ್ಕೆ ಅನುದಾನವಾಗಿ ಬಂದಿದೆ ಮಾನ್ಯ ಬೈರೇಗೌಡರು ಅವರು ಈ ಕಾರ್ಯಕ್ರಮವನ್ನು, ಈ ಕಟ್ಟಡವನ್ನು ನಾಳೆ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಜಿಲ್ಲೆಯ ಎಲ್ಲ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು, ಲೋಕಸಭಾ ಸದಸ್ಯರು, ಉಳಿದ ಶಾಸಕರ ಮಿತ್ರರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸಲಿಕ್ಕಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಯಾಚಿಸ್ತೇನೆ. ಎಲ್ಲ ಊರಿನವರು ಸಹ ನಮ್ಮ ಈ ತಾಲೂಕಿಗೆ ಸಂಬಂಧಪಟ್ಟವರು ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರೂ ಈ ಒಂದು ನಾಳಿನ ಕಾರ್ಯಕ್ರಮದಲ್ಲಿ 10 ಗಂಟೆಗೆ ಸೇರುತ್ತದೆ. 11:30 ಗಂಟೆಗಳಿಗೆ ಇದನ್ನು ನಾವು ಮುಗಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಬರ್ಬೋದು, ಯಾರಿಗೂ ನಾವು ಕರೀಲಿದ್ದೀನಿ ಅಂತ ಹೇಳಿ ಒಂದು ಈ ಕಾರ್ಯಕ್ರಮವನ್ನು ನಾಳೆ ಜಯಗೊಳಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದವರ ಮೂಲಕ ನಾನು ಮುಲ್ಕಿ ಜನತೆಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮುಂದಿನ ಎಲ್ಲ ಕಚೇರಿಗಳು ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸ್ತದೆ. ಹಾಗಾಗಿ ಇವತ್ತು ರಾತ್ರಿ ಒಂದು ವಾಸ್ತು ಪೂಜೆಯನ್ನು ಮಾನ್ಯ ತಹಶೀಲ್ದಾರ್ ಅವರ ನನ್ನ ಒಂದು ಯಜಮಾನಿಕೆ ಅವರಿದ್ದು ಅದು ಇವತ್ತು ನಡೆಯುತ್ತದೆ. ಯಾಕೆಂತ ಹೇಳಿದ್ರೆ ಒಂದು ಪೂಜೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ ಪ್ರಕಾರ ಇವತ್ತು ಹೋಮವನ್ನು ಮಾಡಿ ಇದಕ್ಕೆ ನಾಳೆಗೆ ನಾವು ತಯಾರು ಮಾಡ್ತೇವೆ. ಎಲ್ಲ ಕ್ಲೀನಿಂಗ್ಗಳು ಆಗ್ತಾ ಇವೆ, ಎಲ್ಲ ಕೆಲಸ ಕಾರ್ಯಗಳು ಆಗಿದೆ. ಲಿಫ್ಟ್ ಒಂದು ಈಗಾಗಲೇ ನಾವು ಒಂದು ಒಳ್ಳೆಯ ಕಂಪನಿ ಲಿಫ್ಟನ್ನು ಹಾಕಬೇಕು, OTC ಅಥವಾ ಅದರಿಂದ ಅದು ಸ್ವಲ್ಪ ಆರ್ಡರ್ ಕೊಟ್ಟು ಆಗಿದೆ. 10-15 ದಿವಸದೊಳಗೆ ಲಿಫ್ಟಿನ ವ್ಯವಸ್ಥೆ ಆಗ್ತದೆ. ಈಗಾಗಲೇ ಆಚೆ ಬದಿಯಲ್ಲಿ ಕೆಳಗಿಂದ ಬರುವಾಗ ಸಬ್ ರಿಜಿಸ್ಟರ್ ಆಫೀಸ್ ಇರ್ತದೆ, ಈಚೆ ಮೇಲಿಂದ ಕೆಳಗಿಂದಲೂ ಬರ್ಬೋದು, ಈಚೆಯಿಂದಲೂ ಬರುವಾಗ ತಹಶೀಲ್ದಾರ್ ಕಚೇರಿ ಎದುರುಗಡೆ ಸಿಗ್ತದೆ ಕೌಂಟೂರಲ್ಲಿ. ಹಾಗೆಯೇ ಭೂಮಿ ಶಾಖೆ ಬಹುಶಃ ಇಲ್ಲಿಯೇ ಎದುರುಗಡೆ ರೈಟ್ ಸೈಡಲ್ಲಿ ಸಿಗ್ತದೆ. ಬೇರೆ ಎಲ್ಲ ಅದಕ್ಕೆ ನಾವು ಬೇಕಾದ ಹೆಸರುಗಳನ್ನು ಕೊಟ್ಟಿದ್ದೇವೆ. ಶಾಸಕರ ಕಚೇರಿ ಪ್ರಥಮ ಮಹಡಿಯಲ್ಲಿ ಮೇಲೆ ಇದೆ. ಹಾಗೆ ನಮ್ಮ ಕೋರ್ಟ್ ಹಾಲ್ ಸಹ ಬಹುಶಃ ಇಲ್ಲೇ ಕೆಳಗಡೆ ಕೋರ್ಟ್ ಹಾಲ್ ಇದೆ, ಅದರದ್ದು ಫರ್ನಿಚರ್ ಆಗ್ತದೆ. ಸ್ವಲ್ಪ ದುಡ್ಡು ನಮಗೆ ಬೇಕಾಗ್ತದೆ. ನಾಳೆ ನಮ್ಮ ಮಂತ್ರಿಗಳನ್ನ ಖಂಡಿತ ಕೇಳಿ ಪಡೆಯುತ್ತೇವೆ. ಎಲ್ಲ ಕೆಲಸಗಳನ್ನು ಒಳ್ಳೆಯದಿಂದ ಮಾಡ್ತೇವೆ. ಅದೇ ರೀತಿಯಲ್ಲಿ ಇನ್ನೊಂದು ನಿಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ, ಕಾರ್ನಾಡ ಜಂಕ್ಷನ್ನಿಂದ ಇಲ್ಲಿವರೆಗೆ ಡಬಲ್ ರೋಡ್ ಮಾಡ್ತೇವೆ. ಒಟ್ಟು 8 ಕೋಟಿ ರೂಪಾಯಿಗಳನ್ನು ಇದಕ್ಕೆ ನಾನು ಈಗಾಗಲೇ ಇಟ್ಟಿದ್ದೇನೆ. ಒಂದು ಮುಲ್ಕಿ ಹೈವೇಯಿಂದ ಕಾರ್ನಾಡ ಜಂಕ್ಷನ್ವರೆಗೆ ಅದನ್ನು ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯ ಇದೆ ಅಷ್ಟು ಅಗಲೀಕರಣ ಅದಕ್ಕೆ ಕಾಂಕ್ರೀಟ್ ರೋಡ್, CC ರೋಡನ್ನು ಮಾಡ್ತೇವೆ. ಕಾರ್ನಾಡ ಜಂಕ್ಷನ್ನಿಂದ ಇಲ್ಲಿವರೆಗೆ ಡಬಲ್ ರೋಡನ್ನು ಮಾಡಲಿಕ್ಕೆ ಈಗಾಗಲೇ 9 ಕೋಟಿ ರೂಪಾಯಿಗಳನ್ನು ಇದಕ್ಕೆ ನಾನು ಬೇರೆ ಕಡೆ ಬಂದ ರಸ್ತೆಗಿಂತ ಇಲ್ಲಿ ಇದು ಲೋಕಾರ್ಪಣೆ ಕೊಡುವಾಗ ಇಲ್ಲಿಗೆ ರಸ್ತೆಯ ವ್ಯವಸ್ಥೆ ಸರಿಯಾಗಿ 9 ಕೋಟಿ ರೂಪಾಯಿಗಳನ್ನು ಬಿಟ್ಟಿದೆ. ಕೇವಲ ಒಂದು 15 ತಿಂಗಳೊಳಗೆ ಕೆಲಸ ಪ್ರಾರಂಭ ಆಗ್ತದೆ. ಈ ಭಾಗದ ಜನ ಅದಕ್ಕೆ ನಮಗೆ ಸಹಕಾರ ಕೊಡಬೇಕು. ಸ್ವಲ್ಪ ಜಾಗ ಯಾವ್ದಾದ್ರು ಸ್ವಲ್ಪ ನಾವು ತಗೊಳ್ಳಿಕ್ಕೆ ಇದ್ರೆ ನಮಗೆ ಸಹಕಾರ ಮತ್ತೆ ಕಾರ್ನಾಡ ಗತ ವೈಭವದಲ್ಲಿ ಒಂದು ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ. ಈಗ ನೇಷನ್ ಹೈವೇ ಹೊರಗಿಚ್ಚ ಬಂದಿರೋದು ಮುಲ್ಕಿ ಪೇಟೆ ಕಾರ್ನಾಡ ಸ್ವಲ್ಪ ತಂಡಾಗಿದೆ, ಡಲ್ಲಾಗಿದೆ. ಪುನಃ ಕಾರ್ನಾಡ ಹಿಂದಿನ ಗತ ವೈಭವವನ್ನು ಬರಬೇಕು ಅಂತ ಹೇಳಿಕೊಂಡು ನಾವು ಈ ರಸ್ತೆಯನ್ನು ಅಗಲೀಕರಣಗೊಳಿಸ್ತೇವೆ. ಅದರಿಂದ ಸೌಧವನ್ನು ಇಲ್ಲಿ ಮಾಡಿದ್ದೇವೆ. ನಾವು ಹೈವೇಯಲ್ಲಿ ಮಾಡುವುದಂತ ನಮ್ಮ ಆಲೋಚನೆ ಇದೆ. ನಮ್ಮ ಸುನೀಲ್ ಅವರು ಆಗಿನ ನಗರ ಪಂಚಾಯತ್ ನಮ್ಮ ಅಧ್ಯಕ್ಷಗಳಿರಲಿಲ್ಲ, ಸರ್ ಇಲ್ಲಿಯೇ ಮಾಡುವ, ಗೇರ್ಪಟ್ಟೆಯಲ್ಲಿ ಮಾಡುವ ಅಂತ ಹೇಳಿಕೊಂಡು ಜಾಗದ ಸಮಸ್ಯೆಗಳಿರುವಾಗ ಆಗಿನ ತಹಶೀಲ್ದಾರ್ ಅವರ ಸಹಕಾರವನ್ನು ತೆಗೆದುಕೊಂಡು ಆ ಜಾಗದ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡಿ ಇಲ್ಲಿ ಗೇರುಕಟ್ಟೆಯಲ್ಲಿ ನಾವು ಮಾಡಿದ್ದೇವೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಮಾಡಿದ್ದರಿಂದ ನಮ್ಮ ಕಾರ್ನಾಡ್ ಇನ್ನೂ ಅಭಿವೃದ್ಧಿ ಆಗ್ತದೆ, ಇಲ್ಲಿ ಹೇಗಿದ್ದು ಹಾಗೆ ಆಗ್ತದೆ ಅನ್ನೋ ನಂಬಿಕೆ ಸಹ ನನಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ DC ಅವರ ನೇತೃತ್ವದಲ್ಲಿ ನಾಳಿನ ಕಾರ್ಯಕ್ರಮ
ಸರ್ಕಾರಿ ಕಾರ್ಯಕ್ರಮದಲ್ಲಿ ಡಿ ಸಿ ಅವರ ಜಿಲ್ಲಾಡಳಿತ ಕೇಳಿದೆ. ಡಿ ಸಿ ಅವರನ್ನು ನೀವು ಮಾಡ್ತೀರಾ, ನಾವು ಮಾಡಬೇಕು, ಜಿಲ್ಲಾಡಳಿತವೇ ಮಾಡ್ತೇವೆ, ಜಿಲ್ಲಾಡಳಿತವೇ ಮಾಡಿದರೆ ಒಳ್ಳೆಯದು. ಆ ದೃಷ್ಟಿಯಲ್ಲಿ ನಾಳೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ಇಲ್ಲಿ ಇರ್ತಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಒಳ್ಳೆಯ ಪ್ರಚಾರವನ್ನು ಅಷ್ಟೇ ಪ್ರಾಮಾಣಿಕವಾಗಿ ಯಾವುದೇ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಶಾಸಕರು ಸಹ ಹೇಳಿದಾಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಇಲಾಖೆ ಕಡೆಯಿಂದ ಸಹಕಾರ ಬೇಕಾಗುತ್ತೋ ನಾವು ಖಂಡಿತವಾಗೂ ಅದನ್ನು ನೀಡಲಿಕ್ಕೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ನಾಳೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಳಗೊಂಡಂತೆ ಮಾನ್ಯ ಕಂದಾಯ ಸಚಿವರು ಹಾಗೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಹಾಜರಿರ್ತಾರೆ. ಅವರೊಟ್ಟಿಗೆ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆಯನ್ನುಗೊಳಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಭಾಗ ಮತ್ತು ಮೂಡುಬಿದಿರೆ ಭಾಗದಲ್ಲಿ ಉಳಿದುಕೊಂಡಂತಹ ಎಲ್ಲ 94C ಮತ್ತು CC ಅಡಿ ಬರ್ತಕ್ಕಂಥ ಜನರು ಯಾರು ಅರ್ಹರಿದ್ದರೋ ಅವರಿಗೆಲ್ಲರೂ ಕೂಡ ಹಕ್ಕುಪತ್ರವನ್ನು ನಾವು ತಯಾರಿ ಮಾಡಿದ್ದೇವೆ. ಅದನ್ನು ಮಾನ್ಯ ಕಂದಾಯ ಸಚಿವರು ಮತ್ತು ಜಿಲ್ಲಾ ಹಾಗೂ ಮಾನ್ಯ ಶಾಸಕರ ಇದರಿಂದ ಅವರಿಗೆ ಕೊಡಿಸಬೇಕು ಅನ್ನೋ ದೃಷ್ಟಿಕೋನವನ್ನು ಕೂಡ ಹೊಂದಿಕೊಂಡಿದ್ದೇವೆ. ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಮೂಡುಬಿದಿರೆ ಮತ್ತು ಮುಳುಕಿಯಿಂದ ಕೂಡ ಅವ್ರನ್ನ ಕಳಿಸ್ತಾ ಇದ್ದೇವೆ. ಆ ಎಲ್ಲ ಫಲಾನುಭವಿಗಳು ಕೂಡ ನಾಳೆ ಇರ್ತಾರೆ. ಅದೊಂದು ಮಾಹಿತಿ ತಮಗೆ ಕೊಡಬೇಕು. ಒಟ್ಟಾರೆಯಾಗಿ ಸರ್ ಈ ವಿಚಾರ ಹೇಳಿದ್ದಾರೆ. ಮುಲ್ಕಿ ತಾಲೂಕಿಗೆ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದರ ಕುರಿತಾಗಿ ನಾವು ಅವರೊಟ್ಟಿಗೆ ಕೈ ಜೋಡಿಸ್ತೇವೆ. ನಮ್ಮ ವತಿಯಿಂದ ಆಗುವಂಥ ಇಲಾಖೆ ವತಿಯಿಂದ ಆಗುವಂಥ ಎಲ್ಲ ಏನು ಯಾವ್ಯಾವ ಇಲಾಖೆಗೆ ಜಾಗೆಗಳನ್ನು ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಆಲ್ರೆಡಿ ಕೋರ್ಟಿಗೆ ಜಾಗವನ್ನು ಕೊಟ್ಟು ಏನೆಲ್ಲ ತುಂಬ ಸಮಸ್ಯೆಗಳಿತ್ತು ಅದನ್ನು ಕೂಡ ಪರಿಹಾರ ಮಾಡಿ ಅವರಿಗೆ ಜಾಗವನ್ನು ಕೊಟ್ಟಿದ್ದೇವೆ. ಅವರು ತಾತ್ಕಾಲಿಕವಾಗಿ ನಮಗೆ ಇಲ್ಲಿ ಕೋರ್ಟನ್ನು ಆಪರೇಷನಲ್ ಮಾಡಲಿಕ್ಕೆ ಜಾಗ ಸಿಗುತ್ತಾ ಅಂತ ಕೂಡ ಕೇಳಿದ್ದಾರೆ. ನಾವು ಸರ್ ಜೊತೆಗೆ ಅದನ್ನು ಡಿಸ್ಕಸ್ ಮಾಡಿ ನಮ್ಮ ಸಬ್ ಆಫೀಸರ್ ಏನಾದರೂ ಶಿಫ್ಟ್ ಆದರೆ ಆ ಬಿಲ್ಡಿಂಗ್ ಏನಾದರೂ ನಮಗೆ ಏನಾದರೂ ಸಿಕ್ಕರೆ ಅದಕ್ಕೆ ಕೋರ್ಟಿಂದ ಮಾನ್ಯತೆ ಆದರೆ ನಾವು ಅಲ್ಲಾದರೂ ಮಾಡುವಂಥ ಯೋಚನೆ ಮಾಡಿದ್ವಿ. ಅವರು ನಮ್ಮ ನಗರ ಪಂಚಾಯತನ್ನು ನೋಡ್ಕೊಂಡು ಬಟ್ ನಮಗೆ ಅಲ್ಲಿ ಸ್ವಲ್ಪ ಸಂಗೀತ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ನಾವು ಬೇಡ ಫೈರ್ ಸ್ಟೇಷನ್ಗೂ ಕೂಡ ಜಾಗವನ್ನು ಕೊಟ್ಟಿದ್ದೇವೆ. ಮತ್ತು ನಮ್ಮ CDPO ಇಲಾಖೆಗೂ ಕೂಡ ಜಾಗವನ್ನು ಆಲ್ರೆಡಿ ನಾವು ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಮುಲ್ಕಿ ನಗರ ಏನಿದೆ ಇದು ಬೆಳೀತಾ ಇದೆ. ಸೊ ಆ ಬೆಳೆಯುವಂಥ ನಗರಗಳಿಗೆ ಅದಕ್ಕೆ ಆದಂಥ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ STP ಪ್ಲ್ಯಾಂಟ್ ಆಗಿರ್ಬೋದು ಅವುಗಳನ್ನು ಕೂಡ ನಾವು ಇಲ್ಲೇ ಸರಿಯಾಗಿ ಯೋಚನೆ ಮಾಡಿದರೆ ನಮಗೆ ನೆಕ್ಸ್ಟ್ UTD ಅಂತ ದೊಡ್ಡ ಮಟ್ಟದ ಕಾರ್ಯ